ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಸರ್, ಕೋರ್ ಕಮಿಟಿ ಮೀಟಿಂಗ್ ಹೋದಾಗ ಅಲ್ಲಿನ ವಾತಾವರಣ, ಮಾಜಿ ಸಚಿವರುಗಳು, ಹಾಲಿ MLA, ಮಾಜಿ MLAಗಳು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಒಟ್ಟಿಗೆ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗಲ್ಲಿ ಚರ್ಚೆ ಆದಾಗ ಅನೇಕ ವಿಚಾರಗಳು ಚರ್ಚೆ ಆಯಿತು. ಅದನ್ನು ಕಂಡು ನಮಗೂ ತುಂಬ ಸಂತೋಷ ಆಯಿತು. ಇಂಥ ಅವಕಾಶ ನಮಗೂ ಸಿಕ್ಕಿದೆ. ಪಕ್ಷ ಸಂಘಟನೆ ಮಾಡಬೇಕಂದ್ರೆ ಅನೇಕ ಅನುಭವಿಸ್ತಿದ್ರು. ಇಲ್ಲಿ MLAಗಳು, ಹಿರಿಯರು, ದೊಡ್ಡವರು, ಕೋರ್ ಕಮಿಟಿ ಸದಸ್ಯರುಗಳು ಎಲ್ಲರೂ ಇದ್ದಾಗ ಚರ್ಚೆ ಮಾಡ್ತಾ ಇರುವಾಗ ನಾವು ಕೇಳಿಸ್ಕೊಂಡು ಅದೆಲ್ಲನೂ ಪಕ್ಷ ಸಂಘಟನೆ ಮಾಡಬೇಕಂದ್ರೆ ನಾವು ಇನ್ನೂ ಬೇಕಾದಷ್ಟು ತಿಳ್ಕೊಳ್ಳೋವಂಥದ್ದಿದೆ. ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಂಡು ಪಕ್ಷ ಸಂಘಟನೆ ಮಾಡಬೇಕು ಅಂತ ನನಗೂ ಮನಸ್ಸು ಬಂತು. ನಾವು ಕೆಲವೊಂದು ಜಿಲ್ಲೆಗಳಿಗೆ ನೀವು ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು, ಅಲ್ಲಿ ನೀವು ಪಕ್ಷ ಸಂಘಟನೆ ಮಾಡಬೇಕು ಅಂತ ನಮಗೂ ಅಲ್ಲಿನ ಸದಸ್ಯರುಗಳು, ಅಧ್ಯಕ್ಷರು ನಮ್ಮ ಗಮನಕ್ಕೆ ತಂದಿದ್ರು. ಆದರೂ ನಾವು ಪಕ್ಷಾತೀತವಾಗಿ ಯಾವುದೇ ಜಾತಿ ಭೇದ ಇಲ್ಲದೆ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ನಾನು ಅಧ್ಯಕ್ಷರು ಹೇಳಿದಾಗ ಅವ್ರಿಗೂ ನನ್ನ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ನಾನು ಮುಂದೆ ಪಕ್ಷಕ್ಕೆ ಅಧಿಕಾರ ಬರುತ್ತೆ, ನಾವು ಅದಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು, ನಮ್ಮ ಹಿರಿಯರು, ನಮ್ಮ ತಾಲೂಕಿನ ಅಧ್ಯಕ್ಷರಾದ ನಮ್ಮ ಕಾಡೇಲನ್ನ ನಾಗರಾಜಣ್ಣ ಇರ್ಬೋದು, ಭಾರಿ ಹಿರಿಯರು, ನಮ್ಮ ಪಶ್ಚಿಮ ಭಾಗದ ಕೋಮಲ್ ನಿರ್ದೇಶಕರಾದ ನಮ್ಮ ಶ್ಯಾಮೇಗೌಡಣ್ಣವರು, JDS ಪಕ್ಷದ ವಕ್ತಾರರಾದ ನಮ್ಮ ವಕೀಲರು ಸಾಹೇಬರು ಶ್ರೀನಿವಾಸ ರೆಡ್ಡಣ್ಣವರು, ನಮ್ಮ ರಘುಪತಿ ಅಣ್ಣವರು, ಇನ್ನೂ ಅನೇಕ ಮುಖಂಡರುಗಳಿದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪಕ್ಷ ಸಂಘಟನೆ ಮಾಡಿ ನಾವು ಮುಂದೆ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಬಿಡದಿಯಲ್ಲಿ ರೈತರ ಬಗ್ಗೆ ಹೋರಾಟಕ್ಕೆ ನಮ್ಮನ್ನು ಕರೆದವ್ರೆ, ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಸರ್, ಅದು ನಮ್ಮ ಸಮುದಾಯವರು, ಅವರ ಅಭಿಪ್ರಾಯ, ಅವರು ಬಂದು ವಿಶ್ ಮಾಡಿದ್ದಾರೆ, ಅವರ ಅಭಿಪ್ರಾಯ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡೋಣ. ಅದು ಜನ ನಮ್ಮ ತಾಲೂಕಿನಿರ್ಬೋದು, ಜಿಲ್ಲೆಯವರಾಗಿರ್ಬೋದು, ನಮ್ಮ ಮೇಲೆ ಇರುವ ವಿಶ್ವಾಸವನ್ನು ಅದನ್ನು ನಾವು ತಳ್ಳಾಕಿಲ್ಲ. ಎಲ್ಲರೂ ಹೇಳಿದ್ರೆ ನಾವು ಅದನ್ನು ಸ್ವಾಗತ ಮಾಡ್ಕೊಳ್ತೀವಿ. ಚರ್ಚೆಗಳು ಬೇಕಾದಷ್ಟು ಆಗಿದೆ ಸರ್. ಅದು ಒಳಗಿನ ಪಕ್ಷದ್ದು ನಾವು ನಮ್ಮ ಮೀಡಿಯಾ ಮುಖಾಂತರ ನಾವು ಹೇಳೋಕ್ಕೂ ಆಗಲ್ಲ. ಬೇಕಾದಷ್ಟು ಚರ್ಚೆಗಳಾಗಿದೆ ಸರ್. ಪಕ್ಷ ಸಂಘಟನೆಗೆ ಒಳಗಿನ ಮಾತುಗಳು ಬೇಕಾದಷ್ಟು ಆಗಿದೆ. ಮುಂದೆ ಏನೇನು ಮಾಡಬೇಕು ಅಂತ ಜಾಸ್ತಿ ತೀರ್ಮಾನ ಆಗಿದೆ. ಅದೆಲ್ಲ ನಾವು ಪತ್ರಕರ್ತರ ಮುಂದೆ ಹೇಳೋದಕ್ಕಾಗಲ್ಲ. ನನಗೂ ಆಹ್ವಾನ ಮಾಡಿದ್ದಾರೆ. ನಾನು ಭಾನುವಾರ 9 ಗಂಟೆಗೆ ಬಿಡದಿಗೆ ಹೋಗ್ಬೇಕಾಗುತ್ತೆ. ಈಗ ಕೋರ್ ಕಮಿಟಿ ರಾಜ್ಯ ಸದಸ್ಯರಾದ್ಮೇಲೆ ಇಡೀ ರಾಜ್ಯ ಸುತ್ತಬೇಕಾಗುತ್ತೆ. ಹೌದು ಸರ್, ಹೌದು. ಈ ರಾಜ್ಯ ಸುತ್ತಬೇಕಾಗುತ್ತೆ. ಏನೇ ಒಂದು ಎಲ್ಲಿ ಯಾವ ತಾಲೂಕಲ್ಲಿ ಏನೇ ಸಮಸ್ಯೆ ಇದ್ರೂ ಹೋಗ್ಬೇಕಾಗುತ್ತೆ. ಹೌದು. ಅದಕ್ಕೆ ಬಗೆಹರಿಸೋಕೆ ನಿಮ್ಮ ಕಲ್ಪನೆ ಹೇಗಿರುತ್ತೆ? ನಿಮ್ಗೆ ಆತರ ಏನಪ್ಪ ರಾಜ್ಯ ಎಲ್ಲ ಸುತ್ತಬೇಕಾದ್ರೆ ನಿಮ್ಗೆ ಇದು ನನಗೇನು ಆ ಥರ ಅನಿಸಿಲ್ಲ. ಹೋಗ್ಬೇಕು ಅಂತ ನಾವು ಖುಷಿ ಹೇಳಿದ್ದೀವಿ. ಪಕ್ಷ ಹೌದು, ಪಕ್ಷ ಕರೆ ಕಟ್ಟರೆ ಸಂಘಟನೆ ಮಾಡೋಕ್ಕೆ ನಾನು ಓಡಾಡ್ತೀನಿ. ಮುಂದಿನ ಹೇಗಿರ್ಬೋದು ಸರ್? ಈಗ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವು ಎಲ್ಲರ ಹತ್ರನೂ ಮಾತಾಡಿ ನಮ್ಮ ತಾಲೂಕಿನಲ್ಲಿ ಕಾರ್ಯಕರ್ತರು, ಲೀಡರು, ಹಿರಿಯರು, ಕಿರಿಯರು, ಮುಖಂಡರುಗಳು, ಅಧ್ಯಕ್ಷರುಗಳು ಎಲ್ಲರೂ ಇದ್ದಾರೆ. ಎಲ್ಲರ ಹತ್ರ ಚರ್ಚೆ ಮಾಡಿ ನಾವು ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವರು ಕೂತ್ಕೊಂಡು ಮಾತಾಡಿ ಪಕ್ಷ ಸಂಘಟನೆಗೆ ಒತ್ತು ನೀಡಿದ್ದೀವಿ.